ಹೋರಾಟದಿಂದನೇ ಕೆಲವೊಂದು ವಿಚಾರಗಳಲ್ಲಿ ನಾವು ಗೆಲುವನ್ನ ಸಾಧಿಸೋದಕ್ಕೆ ಸಾಧ್ಯ. ಇದು ನ್ಯಾಯಸಮ್ಮತವಾದಂತಹ ಹೋರಾಟ 518ನೇ ದಿನನ ತಲುಪಿದೆ. ಇವತ್ತು ನಮ್ಮ ಜೆಡಿಎಸ್ ನ ಯುವ ಘಟಕದ ರಾಜ್ಯಾಧ್ಯಕ್ಷರಾದಂತಹ ನಿಖಿಲ್ ಅಣ್ಣವರ ನೇತೃತ್ವದಲ್ಲಿ ಬೃಹತ್ ಪಾದಯಾತ್ರೆ ಬಿಡದಿಯ ಬೈರಮಂಗಲ ಸರ್ಕಲ್ ನಿಂದ ಫ್ರೀಡಂ ಪಾರ್ಕ್ ವರೆಗೂ 3 ದಿವಸಗಳ ಕಾಲ 38 ಕಿಲೋಮೀಟರ್ಗಳ ಈ ಬೃಹತ್ ಪಾದಯಾತ್ರೆಯಲ್ಲಿ ಕೇವಲ ಬೆಂಗಳೂರು ಬಿಡದಿ ಭಾಗದ ರೈತರು, ಕಾರ್ಯಕರ್ತರು, ಜನರು ಮಾತ್ರ ಭಾಗಿಯಾಗ್ತಾ ಇಲ್ಲ. ರಾಜ್ಯದ ಮೂಲೆ ಮೂಲೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು, ಮುಖಂಡರೆಲ್ಲರೂ ಭಾಗವಹಿಸ್ತಾ ಇದ್ದಾರೆ. 518 ದಿವಸಗಳಿಂದ ಬಹಳ ಶಾಂತಿಯುತವಾಗಿ ನಾವು ಹೋರಾಟನ ಮಾಡ್ಕೊಂತ ಬಂದಿದೀವಿ. ಬೇರೆ ಬೇರೆ ವಿಭಿನ್ನವಾದ ಹೋರಾಟ ಮಾಡಿದೀವಿ. ಆದ್ರೂ ಈ ದಪ್ಪ ಚರ್ಮದ ಸರ್ಕಾರಕ್ಕೆ ಅದು ಮುಟ್ಟಿರೋ ರೀತಿ ಕಾಣ್ತಾ ಇಲ್ಲ. ಹಾಗಾಗಿ ಈ ಜನಸ್ತೋಮನ ನೋಡಿದ್ರೇನೆ, ನೆರೆದಿರುವಂತಹ ಜನಸ್ತೋಮನ ನೋಡಿದ್ರೇನೆ ಅರ್ಥ ಆಗುತ್ತೆ ಈ ನ್ಯಾಯಸಮ್ಮತವಾದಂತಹ ರೈತರ ಹೋರಾಟಕ್ಕೆ ಎಷ್ಟು ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಬಲ ಕೊಡ್ತಾ ಇದ್ದಾರೆ ಅಂತ. ಸೊ ಹಾಗಾಗಿ ಈ 3 ದಿವಸಗಳ ಕಾಲ ನಮ್ಮ ಬೃಹತ್ ಪಾದಯಾತ್ರೆ ರಾಜ್ಯ ಸರ್ಕಾರದ ಕಂಪನವನ್ನ ಹೆಚ್ಚು ಮಾಡೋದಂತೂ ಗ್ಯಾರಂಟಿ. ಏನು ಉಗ್ರಗಾಮಿಗಳು, ಟೆರರಿಸ್ಟ್ಗಳು ಅವ್ರ ಮೇಲಿರುವಂತಹ ಪ್ರಕರಣಗಳನ್ನ ವಾಪಸ್ ತಗೊಳ್ತಾರೆ. ಯಾಕೆಂದ್ರೆ ಬೇಕು, ವೋಟ್ ಬ್ಯಾಂಕ್ ಅನ್ನ ಅವರು ಭದ್ರಪಡಿಸ್ಕೊಳ್ಬೇಕು. ಅದು ರೌಡಿಗಳಾಗ್ಲಿ, ಟೆರರಿಸ್ಟ್ ಗಳಾಗ್ಲಿ ಅಧಿಕಾರಕ್ಕೆ ನಾವು ಬರ್ಬೇಕು ಅಂತಂದ್ರೆ ಯಾರ ಕಾಲನ್ನ ಹಿಡಿಯೋದಕ್ಕೂ ಕೂಡ ರೆಡಿ ಇರುತ್ತೆ. ಸದ್ಯ ಪ್ರಸ್ತುತ ಇರುವಂತಹ ಸೋ ಕಾಲ್ಡ್ ಕಾಂಗ್ರೆಸ್ ರಾಜ್ಯ ಸರ್ಕಾರ, ರೈತರು ಪಾಪ ಕಷ್ಟ ಪಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ, ಬಹಳ ನಿಯತ್ತ ಕೆಲಸ ಮಾಡ್ತಾ ಇದ್ದಾರೆ, ಸ್ವಚ್ಛಂದವಾದಂತಹ ಬದುಕನ್ನ ಕಟ್ಕೊಂಡಿದ್ದಾರೆ. ಅವ್ರ ಮೇಲೆ ಪ್ರಹಾರ ಮಾಡೋದಕ್ಕೆ ರಾಜ್ಯ ಸರ್ಕಾರ ಹೊರಟಿದೆ. ಅವ್ರ ಭೂಮಿನ ಅವ್ರು ಉಳಿಸ್ಕೊಳ್ಳೋದಕ್ಕೆ ಹೋರಾಟ ಮಾಡಿದಕ್ಕೆ ಅವ್ರ ಮೇಲೆ ಕೊಲೆ ಪ್ರಯತ್ನ ಅಂತೆ. ಪೊರ್ಕೆಯಲ್ಲಿ ಕೊಲೆ ಮಾಡ್ಬೋದಾ ಗೊತ್ತಿಲ್ಲಪ್ಪ. ಅದೇ ಒಂದು ಬ್ಯಾಕ್ ಗ್ರೌಂಡ್ ಇಂದ ಬಂದಂತಹ ಅನೇಕ ರಾಜಕಾರಣಿಗಳು ಈ ರಾಜ್ಯ ಸರ್ಕಾರದಲ್ಲಿ ಇದ್ದಾರೆ. ಅವ್ರಿಗೆ ಗೊತ್ತಿರಬಹುದು ಅನ್ಸುತ್ತೆ, ಬಹುಶಃ ಯಾರಾದ್ರೂ ಒಬ್ಬ ಮನುಷ್ಯನನ್ನ ಪೊರ್ಕೆಯಿಂದನೂ ಕೂಡ ಕೊಲೆ ಮಾಡಬಹುದು ಅಂತ. ಹಾಗಾಗಿ ನಮ್ಮ ಮಹಿಳಾ ರೈತರ ಮೇಲೂ ಕೂಡ ಕೊಲೆ ಪ್ರಕರಣಗಳನ್ನ ದಾಖಲಿಸಿದ್ದಿದೆ. ಸೊ ಇದು ರಾಜ್ಯದ ಜನರ ಕಣ್ಣಿಗೆ ಇವರು ಮೋಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾವ ರೀತಿಯಾಗಿ ಒಂದ್ ರೀತಿ ದಬ್ಬಾಳಿಕೆಯಿಂದ ರಾಜ್ಯ ಸರ್ಕಾರ ವರ್ತನೆ ಮಾಡ್ತಾ ಇದೆ, ಅನ್ನ ಕೊಡುವಂತಹ ರೈತರಿಗೆ ಬೇಡಿ ಹಾಕುವಂತಹ ಕೆಲಸನ ರಾಜ್ಯ ಸರ್ಕಾರ ಮಾಡ್ತಾ ಇದೆ, ಎಲ್ಲವನ್ನು ಕೂಡ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತು ಸೇರಿರುವಂತಹ ಜನಸ್ತೋಮನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ರೈತರ ಹೋರಾಟಕ್ಕೆ ಎಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭಾಗವಹಿಸಿದ್ದಾರೆ ಅಂತ. ಪಂಚೆನ ಏನು ಆಮಿಷ ಒಡ್ಡದ ಕೊಟ್ಟಿರುವಂತಹ ಪಂಚೆಯಿಂದ ಸೊ ಅದು ಗ್ಯಾರಂಟಿ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಸೊ ಅದೇ ಕೆಲಸಗಳನ್ನ ಮಾಡಿಕೊಂಡು ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ ವಿನಃ ಅವರೇನು ಉತ್ತಮ ಕೆಲಸಗಳನ್ನ ಮಾಡ್ಕೊಂಡು ಬಂದಿಲ್ಲ. ಸೊ ಹಾಗಾಗಿನೇ ಆ ಒಂದು ಕಲೆಕ್ಷನ್ಗೆ ರಾಜ್ಯ ಸರ್ಕಾರ ಇಳಿದು ಬಿಟ್ಟಿದೆ. ಇನ್ನೇನು 1-1.5 ವರ್ಷ ಇದೆ ಎಲೆಕ್ಷನ್ಗೆ. ಸೊ ಹಾಗಾಗಿ ಈಗ್ಲಿಂದನೇ ಕಲೆಕ್ಷನ್ ಆರಂಭ ಆಗಿದೆ. ಫಂಡ್ಗಳನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ದೇಶದ ರಾಜಕೀಯ ನಕ್ಷೆನ ನೀವು ಗಮನಿಸಿದ್ರೆ ಮೆಜಾರಿಟಿ ಇರೋದು ಕಾಂಗ್ರೆಸ್ ಕರ್ನಾಟಕದಲ್ಲಿ ಮಾತ್ರ. ಏನೇ ಫಂಡ್ ಅನ್ನು ಎತ್ತಬೇಕಾದ್ರೂ ಅವ್ರಿಗಿರುವಂತದ್ದು ಒಂದು ಆಪ್ಷನ್ ಅಂದ್ರೆ ಅದು ಕರ್ನಾಟಕ ಮಾತ್ರ. ಹಾಗಾಗಿ ಈ ಕಲೆಕ್ಷನ್ಗೆ ರಾಜ್ಯ ಸರ್ಕಾರ ಇಳಿದಿದೆ. ಅದು ರೈತರನ್ನ ಸಾಯಿಸೇ ಇರ್ಬೋದು, ಅವರ ಸಮಾಧಿ ಮೇಲೆ ಇರ್ಬೋದು, ಒಟ್ಟಲ್ಲಿ ನಾವು ಚೆನ್ನಾಗಿರ್ಬೇಕು ಅನ್ನೋ ಧೋರಣೆಯನ್ನ ರಾಜ್ಯ ಸರ್ಕಾರ ಅನುಸರಿಸ್ತಾ ಇರೋದು ಎಲ್ರಿಗೂ ಕೂಡ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಖಂಡಿತ ಬರುವುದಿಲ್ಲ. ಇದನ್ನ ನೀವು ನನಗ್ ಕೇಳೋಕ್ಕಿಂತ ರಾಜ್ಯದ ಜನರನ್ನ ಮಾತಾಡ್ಸಿ ಕೇಳಿದ್ರೆ ಬಹುಶಃ ನಿಮ್ಗೆ ಅದು ಅರ್ಥ ಆಗ್ಬೋದು. ನೀವೇ ನೋಡ್ತಾ ಇದ್ದೀರಾ, ಬರ ಅಧ್ಯಯನಕ್ಕೆ ಅಂತ ಹೇಳಿ ಇಷ್ಟು ತಡ ಮಾಡಿ ಏನು ಸಚಿವರ ತಂಡ ಹೋಯ್ತು, ಅಲ್ಲಿ ಉಳಿದು ಕಳಿಸ್ತಾ ಇದ್ದಾರೆ. ಸಚಿವರಿಗೆ ಚೀಮಾರಿ ಹಾಕಿ ಕಳಿಸ್ತಾ ಇದ್ದಾರೆ. ಈಗ ಬಂದಿದ್ದೀರಲ್ಲ, ನಿಮ್ ಕಚ್ಚಾಟ ಎಷ್ಟು ದಿವಸ ಆಯ್ತು, ಈ ಕಸರತ್ ಎಲ್ಲಿವರೆಗೂ ಹೋಯ್ತು ಅಂತ ನೀವು ಗಮನಿಸಬಹುದು. 3 ಬಾರಿ ಡೆಲ್ಲಿಗೆ ಹೋಗಿ ಬಂದ್ರು. ಬರೀ ಏರ್ಲೈನ್ಸ್ ಅವ್ರಿಗೆ ದುಡ್ಡು ಐತೆ ವಿನಃ ನಮ್ಮ ದುಡ್ಡು, ಅದು ಅಗೇನ್ ನಾವು ಏನು ಟ್ಯಾಕ್ಸ್ ಕಟ್ತೀವಿ ಆ ದುಡ್ಡನ್ನೇ ಕೂಡ ಅವ್ರು ಖರ್ಚು ಮಾಡ್ಕೊಂಡು ಬಂದ್ರು 3 ದಿವಸ. ಅದಾದ್ಮೇಲೆ ಏನು ಸಂಪುಟ ವಿಸ್ತರಣೆ ಆಯ್ತು, ಎಷ್ಟು ಹಗ್ಗ ಜಗಾಟ ನಡೀತಾ ಇದೆ ಅನ್ನೋದನ್ನ ಕೂಡ ಗಮನಿಸಿದ್ರಿ. ಹಿಂದೆ ಯಾವತ್ತೂ ಕೂಡ ಇಷ್ಟು ಮಟ್ಟಿಗೆ ಆಗಿರ್ಲಿಲ್ಲ. ಅದರಲ್ಲಿ ಕೂಡ ಕೆಲವನ್ನ ರಾಜೀನಾಮೆ ಕೊಡಿಸಿ ಸಂತೈಸೋ, ಸಮಾಧಾನ ಮಾಡುವಂತ ಕೆಲಸ ಮಾಡ್ತಾ ಇದ್ರೆ ವಿನಃ ರಾಜ್ಯದಲ್ಲಿ ಏನಾಗ್ತಾ ಇದೆ, ಬರದಿಂದ ಎಷ್ಟು ಬೇಸತ್ತಿದ್ದಾರೆ. ಮಳೆ ಇಲ್ಲ, ಹಿಂದೆಂದೂ ಕಾಣದಂತಹ ರೀತಿಯಲ್ಲಿ ಬರ ಪರಿಸ್ಥಿತಿಯನ್ನ ರಾಜ್ಯದ ಜನ ಇವತ್ತು ಅನುಭವಿಸ್ತಾ ಇದ್ದಾರೆ. ಅವ್ರ ನೆರವಿಗೆ ನಾವು ಹೇಗ್ ನಿಲ್ಬೇಕು ಅದ್ ಯಾವ್ದು ಬಿಡದೆ ಇವ್ರು ಒಟ್ಟು ತಮ್ಮ ಕಸರತ್ತನ್ನೇ ಮುಂದುವರಿಸ್ತಾ ಇದ್ದಾರೆ. ಹಾಗಾಗಿ ನಾನ್ ಹೇಳೋದಕ್ಕಿಂತ ಹೆಚ್ಚಾಗಿ ರೈತರೇ ಚೀಮಾರಿ ಹಾಕಿ ಕಳ್ಸಿರೋದೇ ಕಣ್ಮುಂದೆ ಇದೆ. ಅದೇ ಉದಾಹರಣೆ ಮುಂದಿನ 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಯಾವ ಗತಿ ಬರುತ್ತೆ ಅನ್ನೋದು ಇದು ನಮ್ಗೆ ಆರಂಭಿಕ ಹಂತದಲ್ಲಿ ಕಾಣಿಸ್ತಾ ಇರುವಂತಹ ಒಂದು ಚಿತ್ರಣ.